ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ತಂದಿರುವಂತಹ ಪಾಠ ಭಾರತದ ಭೂಬಳಕೆ ಹಾಗೂ ಕೃಷಿ. ಇದರಲ್ಲಿ ನಮ್ಮ ಪರೀಕ್ಷೆಗೆ ಬಂದಿರುವಂತಹ ಪ್ರಶ್ನೋತ್ತರ ಪಠ್ಯ ವಿಷಯವನ್ನು ನೋಡಿಕೊಂಡು ಬರುವ. ಮುಖ್ಯವಾಗಿ ಭತ್ತ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಭೌಗೋಳಿಕ ಅಂಶಗಳು ಯಾವುವು, ಬೆಳೆಗಳ ಮೇಲೆ 2 ಅಂಕಕ್ಕೆ ಕೇಳ್ತಾ ಇರ್ತಾರೆ. ನಾವಿಲ್ಲಿ ನೋಡುವ, ಭಾರತವು ಉತ್ಪಾದಿಸುತ್ತಿರುವ ಆಹಾರ ಧಾನ್ಯಗಳಲ್ಲಿ ಭತ್ತ ಅತಿ ಮುಖ್ಯವಾದ ಬೆಳೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತದ ಕ್ಷೇತ್ರವನ್ನು ಹೊಂದಿದ್ದು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಜನರು ಭತ್ತವನ್ನೇ ಪ್ರಮುಖ ಆಹಾರ ಧಾನ್ಯವಾಗಿ ಬಳಸುವರು. ಭತ್ತವು ಭಾರತದಲ್ಲಿ ಪ್ರಮುಖವಾಗಿ ಖಾರಿಫ್ ಬೆಳೆಯಾಗಿದೆ. ಭತ್ತದ ಬೇಸಾಯಕ್ಕೆ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಅವಶ್ಯಕ. ಫಲವತ್ತಾದ ಮೆಕ್ಕಲು ಮಣ್ಣು, ಜೇಡಿ ಮಣ್ಣು ಭತ್ತದ ಬೆಳೆಗೆ ಸೂಕ್ತವಾಗಿರುತ್ತದೆ. ಬೆಳೆಯು ಕೊಯ್ಲಿಗೆ ಬರುವವರೆಗೆ ಪೈರಿನ ತಳದಲ್ಲಿ ನೀರು ನಿಂತಿರಬೇಕಾದುದರಿಂದ ಭೂಮಿ ಸಮತಟ್ಟಾಗಿರಬೇಕಾಗುತ್ತದೆ. ಕಡಿಮೆ ಮಳೆ ಬೀಳುವ ಕಡೆಗಳಲ್ಲಿ ನೀರಾವರಿ ಅಗತ್ಯವಾಗಿದೆ. ಈಗ ಗೋಧಿ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು ಎಂಬುದನ್ನು ಕೂಡ ಕೇಳಿರ್ತಾರೆ. ಗೋಧಿ ನಮ್ಮ ಭಾರತ ದೇಶದಲ್ಲಿ ರಬಿ ಕಾಲದ ಅಥವಾ ಚಳಿಗಾಲದ ಮುಖ್ಯ ಬೆಳೆ. ಗೋಧಿಯನ್ನು ರಫ್ತು ಮಾಡುವ ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಗೋಧಿ ಬೆಳೆಗೆ 10 ಡಿಗ್ರಿಯಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 50 ರಿಂದ 70 ಸೆಂಟಿಮೀಟರ್ ವಾರ್ಷಿಕ ಮಳೆ ಅವಶ್ಯಕ. ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಗೋಧಿಯು ಚೆನ್ನಾಗಿ ಬೆಳೆಯುತ್ತದೆ. ಉತ್ತರದ ಮೈದಾನ ಪ್ರದೇಶ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಪಂಜಾಬನ್ನು ಗೋಧಿಯ ಕಣಜ ಎಂದು ಕರೆಯಲಾಗಿದೆ. ಭಾರತದಲ್ಲಿ ರಾಜಸ್ಥಾನ್, ಗುಜರಾತ್, ಕರ್ನಾಟಕದ ಉತ್ತರ ಭಾಗ, ಮಹಾರಾಷ್ಟ್ರ ಗೋಧಿ ಬೆಳೆ ಬೆಳೆಯುವ ಇತರ ರಾಜ್ಯಗಳಾಗಿವೆ. ಗೋಧಿ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನವನ್ನು ಪಡೆದಿದೆ. ಈಗ ಕಬ್ಬು ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು? ಕಬ್ಬು ಬೆಳೆ ಬೆಳೆಯಲು ಹೆಚ್ಚು ಉಷ್ಣಾಂಶ ಮತ್ತು ತೇವಾಂಶ ಹೊಂದಿರುವ ವಾಯುಗುಣ ಅವಶ್ಯಕ. ಇದು 21 ಡಿಗ್ರಿಯಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. 100 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕಾಗುವುದು. ಮೆಕ್ಕಲು ಮತ್ತು ಕಪ್ಪು ಮಣ್ಣು ಕಬ್ಬು ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕಬ್ಬು ಮುಖ್ಯ ಬೆಳೆಯಾಗಿದೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕಬ್ಬನ್ನು ಬೆಳೆಯಾಗಿ ಬೆಳೆಯುತ್ತಾರೆ. ಭಾರತದ ಅತಿ ಮುಖ್ಯ ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬು ಕೂಡ ಒಂದು ಪ್ರಮುಖ ಬೆಳೆ. ಅತಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿರುವ ಬೆಳೆ ಎಂದರೆ ಕಬ್ಬು ಎಂದು ಹೇಳುತ್ತೇವೆ. ಕಬ್ಬು ಅಪಿಸಿನಿಯರಮ್ ಎಂಬ ಗುಂಪಿಗೆ ಸೇರಿದ ಒಂದು ಬಹುವಾರ್ಷಿಕ ಸಸ್ಯ. ಸಕ್ಕರೆ ಕೈಗಾರಿಕೆ, ಕಂಠಸಾಲೆ ಕೈಗಾರಿಕೆ, ಬೆಲ್ಲ ತಯಾರಿಕೆ, ಆಲ್ಕೋಹಾಲ್ ಮತ್ತು ಎಥೆನಾಲ್ ಉದ್ಯಮಗಳು ಕಬ್ಬಿನ ಉತ್ಪಾದನೆಯನ್ನು ಅವಲಂಬಿಸಿವೆ. ಕಬ್ಬಿನ ಸಿಪ್ಪೆಯು ಕಾಗದ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತುವಾಗಿದೆ. ಭಾರತದಲ್ಲಿ ಕಬ್ಬಿನ ಉತ್ಪಾದನೆ ಬಳಸುತ್ತಿರುವ ಪದ್ಧತಿಗಳಲ್ಲಿ ಕೂಳೆ ಪದ್ಧತಿ ಅತಿ ಮುಖ್ಯವಾದುದು. ಮೊದಲು ಕಬ್ಬಿನ ತುಂಡುಗಳನ್ನು ನೆಟ್ಟು ಫಸಲನ್ನು ಪಡೆದು ನಂತರ ಅದರ ಕೂಳೆಯನ್ನು ಬಿಟ್ಟು ಉಳುಮೆ ಮಾಡಿ ಕೊಳೆಯ ಚಿಗುರು ಅದರಿಂದ ಮತ್ತೊಂದು ಫಸಲನ್ನು ಪಡೆಯುವರು. ಇದನ್ನೇ ಕೂಳೆಯ ಪದ್ಧತಿ ಎಂದು ಕರೆಯುತ್ತಾರೆ. ಹೊಗೆ ಸೊಪ್ಪು ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು? ಇದು ಉಷ್ಣವಲಯದ ಬೆಳೆ. 21 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ. ಸಾಧಾರಣ ಮಳೆ ಬೀಳುವ ಪ್ರದೇಶ ಅವಶ್ಯವಿದ್ದು ಸರಾಸರಿ 50 ಸೆಂಟಿಮೀಟರ್ ಮಳೆ ಬೇಕು. ಮರಳು ಮಿಶ್ರಿತ ಮಣ್ಣು, ರಾಸಾಯನಿಕ ಗೊಬ್ಬರ ಅವಶ್ಯಕ. ಆಂಧ್ರ ಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ, ಬಿಹಾರ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ಹೊಗೆಸೊಪ್ಪು ಉತ್ಪಾದಿಸುವರು.
ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ನಿಪ್ಪಾಣಿ ನಗರ ಹೊಗೆಸೊಪ್ಪು ಮಾರುಕಟ್ಟೆಯ ಕೇಂದ್ರವಾಗಿದೆ. ನಾಳಿನ ಬೆಳೆಗೆ 2 ಉದಾಹರಣೆಗಳೆಂದರೆ ಹತ್ತಿ ಮತ್ತು ಸೆಣಬು ಆಗಿದೆ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ವಾರ್ಷಿಕ ಪರೀಕ್ಷೆಗೆ ಇವೆಲ್ಲ ಪುನರಾವರ್ತಿತ ಪ್ರಶ್ನೋತ್ತರಗಳು. ಪರೀಕ್ಷೆ ಯಶಸ್ಸಿಗೆ ಇದು ಕೂಡ ನಿಮಗೆ ಸಹಾಯವಾಗಲಿ ಎಂದು ನಾನು ಹಾರೈಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.